ಬಂಪರ್ ಆಫರ್ ಅನ್ನ ನೀಡಿದ್ದಾರೆ ಶಾಸಕ ಬಸವರಾಜ ರಾಯರೆಡ್ಡಿ. ಸಿಎಂ ಆರ್ಥಿಕ ಸಲಹೆಗಾರ ಇವರು. ಏನು ಅಂತ ಹೇಳಿದ್ರೆ ಅವರ ಆಫರು ಜಮೀನು ಕೊಟ್ಟರೆ ವೈಯಕ್ತಿಕವಾಗಿ 1 ಲಕ್ಷ ಕೊಡ್ತೀನಿ ಅಂತ ಹೇಳಿ. ಅಂದರೆ ಪ್ರತಿ ಎಕರೆಗೆ ಅವರು ವೈಯಕ್ತಿಕವಾಗಿ ಪರ್ಸ್ನಲಿ ಸರ್ಕಾರದಿಂದಲ್ಲ ಅವರು ದುಡ್ಡು 1 ಲಕ್ಷ ರೂಪಾಯಿ ಕೊಡ್ತಾರಂತೆ. ತಕ್ಷಣವೇ ಗ್ರಾಮಸ್ಥರೆಲ್ಲರೂ ಜಮೀನು ಕೊಡೋಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಪ್ರೌಢಶಾಲೆ ಆಗ್ತಾ ಇದೆ ಅಂತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಮತಿ ಅಂದರೆ ಅವಕಾಶ ಕೊಡಿ ಅಂತ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಆಫರ್ ಕೊಟ್ಟಿದ್ದಾರೆ. ಹುಲಿಗುಡ್ಡ ಕುಕನೂರಲ್ಲಿ ಪ್ರೌಢಶಾಲೆ ಪ್ರಾರಂಭಿಸುವಂಥ ಒಂದು ಯೋಜನೆ ಇದು. ಆದರೆ ಪ್ರೌಢಶಾಲೆ ನಿರ್ಮಿಸೋಕೆ ಜಮೀನಿಲ್ಲ, ಅಂದರೆ ಜಾಗ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮಸ್ಥರು ಜಮೀನನ್ನು ಕೊಡಬೇಕು. ಸರ್ಕಾರ ಪ್ರತಿ ಎಕರೆಗೆ 6 ರಿಂದ 7 ಲಕ್ಷ ಕೊಡುತ್ತೆ. ನಾನು ವೈಯಕ್ತಿಕವಾಗಿ 1 ಲಕ್ಷ ಹಣ ನೀಡ್ತೀನಿ ಅಂತ ರಾಯರೆಡ್ಡಿ ಅವರು ಹೇಳಿದ್ದಾರೆ. ನೋಡಬೇಕಿಂದ ರೈತರು ಯಾವ ರೀತಿ ತೆಗೆದುಕೊಳ್ತಾರೆ ಅಂತ. ಯಾಕಂದರೆ ಆ ಭಾಗದಲ್ಲಿ ಪ್ರೌಢಶಾಲೆಗಳಿಲ್ಲ, ಸಿಟಿಗೆ ಹೋಗಬೇಕಾದಂಥ ಪರಿಸ್ಥಿತಿ, ಕೆಲವರು ನಡ್ಕೊಂಡು ಹೋಗ್ತಾರೆ, ಬಡವರು ಆಗ್ತಾ ಇಲ್ಲ. ಹಾಗಾಗಿನೇ ಅವ್ರದ್ದು ಕನ್ಸರ್ನ್ ಒಳ್ಳೆಯದಿದೆ. ನೋಡಿ, 1 ಲಕ್ಷ ವೈಯಕ್ತಿಕವಾಗಿ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಲೆಗಳಿಲ್ವಲ್ಲ, ಈ ಕುಕ್ನೂರು ಆ ಭಾಗದಲ್ಲಿ ಹೆಲ್ಪ್ ಆಗಲಿ ಅಂತ ಜನರಿಗೆ, ಬಡವ್ರ ಮಕ್ಕಳಿಗೆ ಹಾಕ್ತಾರೆ, ರೈತರ ಮಕ್ಕಳಿಗೆ ಹೆಲ್ಪ್ ಆಗಲಿ, ಸರ್ಕಾರದಿಂದ ಒಂದು ಶಾಲೆ ನಿರ್ಮಿಸಿ ಇಲ್ಲೇ ಕಲಿಸ್ಬೋದಲ್ಲ ಅಂತ ಉದ್ದೇಶ ಅವ್ರದ್ದು. ಆತ್ಮೀಯ ಬಂಧುಗಳೇ, ನಮಸ್ಕಾರ. ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಹುಲಿಗುಡ್ಡ ಮತ್ತು ಕುಕನೂರು ತಾಲೂಕಿನ ಸೋಂಪುರ ಹಾಗೂ ನೆಲ್ಜೇರಿ ಗ್ರಾಮಗಳಲ್ಲಿ ಈ ವರ್ಷ ಈಗಾಗಲೇ ಸರ್ಕಾರಿ ಹೈಸ್ಕೂಲ್ ಮಂಜೂರಾಗಿ ಪ್ರಾರಂಭ ಮಾಡಲಾಗಿದೆ ಮತ್ತು ಕಟ್ಟಡಕ್ಕೆ ರೂಪಾಯಿ 2 ಕೋಟಿಗಳನ್ನು ಪ್ರತಿಯೊಂದು ಪ್ರೌಢಶಾಲೆಗೆ ನೀಡಲಾಗಿದೆ. ಆದರೆ ಜಮೀನು ಲಭ್ಯ ಇಲ್ಲದೆ ಇರುವುದರಿಂದ ಕಟ್ಟಡಗಳನ್ನು ಪ್ರಾರಂಭ ಮಾಡಲು ಆಗುತ್ತಿಲ್ಲ. ತಕ್ಷಣವೇ ಗ್ರಾಮಸ್ಥರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಜಮೀನನ್ನು ನೀಡಬೇಕು. ಸರ್ಕಾರ ಪ್ರತಿಯೊಂದು ಗ್ರಾಮದ ಜಮೀನುಗಳಿಗೆ ಅಂದಾಜು 6 ರಿಂದ 7 ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ನೀಡುತ್ತದೆ. ನಾನು ವೈಯಕ್ತಿಕವಾಗಿ 1 ಎಕರೆಗೆ 1 ಲಕ್ಷ ರೂಪಾಯಿ ನೀಡುತ್ತೇನೆ. ತಕ್ಷಣವೇ ಗ್ರಾಮಸ್ಥರೆಲ್ಲರೂ ಸೇರಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಬಸವರಾಜ ರಾಯರೆಡ್ಡಿ ಅವರ ಉದ್ದೇಶ ನಿಜಕ್ಕೂ ಉತ್ತಮವಾಗಿದೆ. ಆ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ, ಬಡವರು ಮತ್ತು ರೈತರ ಮಕ್ಕಳಿಗೆ. ಬಟ್ ಇಂದ ರೈತರು ಹೇಗೆ ತೆಗೆದುಕೊಳ್ತಾ ಇದ್ದಾರೆ? ಜಮೀನು ಕೊಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗ? ಪ್ರಭು, ಏನಂತಂದ್ರೆ ಶೈಕ್ಷಣಿಕವಾಗಿ ಯಲಬುರ್ಗಾವನ್ನ ಏನಂದ್ರೆ ಅಭಿವೃದ್ಧಿಗೊಳಿಸಲು ಬಸವರಾಜ ರಾಯರೆಡ್ಡಿ ಅವರು ಅದಕ್ಕೆ ಸಿಎಂ ಆರ್ಥಿಕ ಸಲಹೆಗಾರರಂತ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಪಣ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಮಧು ಬಂಗಾರಪ್ಪ ಅವರಿಂದ ಬಹಳಷ್ಟು ಅನುದಾನವನ್ನು ತಂದು ಇದೀಗ ಪ್ರೌಢಶಾಲೆ ನಿರ್ಮಾಣಕ್ಕೆ ಮುಂದಾಗುತ್ತಿದ್ದು, ಅದ್ರ ಜೊತೆಗೆ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಏನಂದ್ರೆ ನೆಲ್ಜೇರಿ ಗ್ರಾಮ ಬರುತ್ತೆ, ಸೋಂಪುರ ಹುಲಿಗುಡ್ಡ ಗ್ರಾಮದಲ್ಲಿ ಈಗಾಗಲೇ ಪ್ರೌಢಶಾಲೆಯ ಮಂಜೂರಾಗಿದೆ. ಆ ಕಾರಣಕ್ಕಾಗಿ ಖಾಸಗಿ ಕಟ್ಟಡದಲ್ಲಿ ಈಗ ಪ್ರೌಢಶಾಲೆ ನಡೀತಿರುತ್ತದೆ. ಆದ್ರೆ ಅದಕ್ಕೆ ಸ್ವಂತ ಕಟ್ಟಡ ಬೇಕಂತಂದ್ರೆ ಅದಕ್ಕೆ ಜಮೀನು ಬೇಕು ಮತ್ತು ಅದ್ರ ಜೊತೆಗೆ ಸರ್ಕಾರ ಈಗಾಗಲೇ ಪ್ರತಿಯೊಂದು ಪ್ರೌಢಶಾಲೆಗೆ 2 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ. ಆದ್ರೆ ಇದೀಗ ಅದರಲ್ಲಿ ಖಾಸಗಿಯಾಗಿ ಏನಾದ್ರು ಪ್ರೌಢಶಾಲೆ ನಡೀತಾ ಇದೆ, ಅದಕ್ಕೆ ಸ್ವಂತ ಕಟ್ಟಡ ಬೇಕಂದ್ರೆ ಜಮೀನು ಬೇಕು. ಆ ಜಮೀನು ಸಿಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಸ್ವತಃ ಬಸವರಾಜ ರೆಡ್ಡಿ ಅವರು ರೈತರಿಗೆ ಆಫರ್ ಕೊಟ್ಟಿರುವಂತದ್ದು. ಈಗಾಗಲೇ ಸರ್ಕಾರದಿಂದ 2 ಕೋಟಿ ರೂಪಾಯಿ ಅಂದ್ರೆ ಕಟ್ಟಡ ಸಲುವಾಗಿ ಅನುದಾನ ಬಂದಿದೆ. ಅದ್ರ ಜೊತೆಗೆ ಅಂದ್ರೆ ಏನು ಶಾಲೆ ನಿರ್ಮಾಣ ಮಾಡಬೇಕು ಮತ್ತು ಶೈಕ್ಷಣಿಕವಾಗಿ ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಖಂಡಿತರು ಕೂಡ ರೈತರು ಮುಂದಾಗಬೇಕು. ರೈತರು ಅಂದ್ರೆ ಜಮೀನು ಕೊಟ್ಟರೆ ಖಂಡಿತರು ಕೂಡ ಸರ್ಕಾರದಿಂದ ಹಣ ಬರುತ್ತೆ. ಆ ಹಣವನ್ನ ಪ್ರತ್ಯೇಕವಾಗಿ ಕೊಡಿಸೋ ಕೆಲಸ ಮಾಡ್ತೀನಿ. ಅದ್ರ ಜೊತೆಗೆ ವೈಯಕ್ತಿಕವಾಗಿ ಯಾರು ರೈತರು ಈ ಜಮೀನು ಕೊಡ್ತಾರೆ ಅವರಿಗೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಹಣವನ್ನ ನಾನೇ ನೀಡಿದ್ದೀನಿ ಅಂತ ಹೇಳಿ ಇದೀಗ ಆಫರ್ ಅನ್ನು ಕೊಟ್ಟಿರುತ್ತದೆ. ಈ ಕಾರಣಕ್ಕಾಗಿ ಈ ಆಫರ್ ಅನ್ನ ತೆಗೆದುಕೊಂಡಂತ ರೈತರು ಜಮೀನು ಕೊಡಲು ಮುಂದಾಗ್ತಾರೆ ಎನ್ನುವುದು ಕಾದು ನೋಡ್ಬೇಕಾಗುತ್ತೆ. ಯಾಕಂತಂದ್ರೆ ಈ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡೋ ನಿಟ್ಟಿನಲ್ಲಿ ಜಮೀನು ಅವಶ್ಯಕತೆವಾಗಿರುತ್ತದೆ. ಆದ್ರೆ ಜಮೀನು ಸಿಗ್ತಾ ಇಲ್ಲ. ಈ ಹಿಂದೆ ಅಂದ್ರೆ ಅಲ್ಲಿನ ಪಟ್ಟಣ ಪಂಚಾಯತ್, ಗ್ರಾಮ ಪಂಚಾಯತಿ ಮೂಲಕ ಟೆಂಡರ್ ಪ್ರಕ್ರಿಯೆ ಮತ್ತು ಏನಂದ್ರೆ ಈ ರೀತಿ ಪ್ರಕಟಣೆ ಹೊರಡಿಸುವ ಕೆಲಸ ರಾಯರೆಡ್ಡಿ ಅವರು ಮಾಡಿದ್ರು. ಯಾರು ಜಮೀನು ಕೊಡ್ತಾರೆ ಮುಂದೆ ಬನ್ನಿ, ದಯವಿಟ್ಟು ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ರೈತರು ಮುಂದಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಶೈಕ್ಷಣಿಕವಾಗಿ ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಮುಂದಾಗಬೇಕಾದ್ರೆ ಪ್ರತಿಯೊಬ್ಬ ರೈತರು ಜಮೀನು ಕೊಡ್ಲೇಬೇಕು. ಸರ್ಕಾರದಿಂದ ಹಣ ಇರ್ತದೆ, ಅದನ್ನು ಕಂಟಿನ್ಯೂ ಕೊಡ್ತೀನಿ. ಆದ್ರೆ ಅದ್ರ ಜೊತೆಗೆ ಅಂದ್ರೆ ವೈಯಕ್ತಿಕವಾಗಿ ನಾನು 1 ಲಕ್ಷ ರೂಪಾಯಿ ಹಣವನ್ನ ನೀಡ್ತೀನಿ. ಈ ಕಾರಣಕ್ಕಾಗಿ ಶೈಕ್ಷಣಿಕವಾಗಿ ನಮ್ಮ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರ ಮುಂದಾಗಬೇಕಂತಂದ್ರೆ ರೈತರು ಜಮೀನನ್ನು ನೀಡಲೇಬೇಕು ಅನ್ನುವ ನಿಟ್ಟಿನಲ್ಲಿ ಇದೀಗ ಆಫರ್ ಅನ್ನು ನೀಡಿರುತ್ತದೆ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ನೋಡ್ಬೇಕು ಈಗ ರೈತರು ಜಮೀನು ಕೊಡ್ತಾರಲ್ವ ಅಂತ. ಯಾಕಂದರೆ ಅವ್ರು ಹೇಳೋ ಪ್ರಕಾರ 6 ರಿಂದ 7 ಲಕ್ಷ 1 ಎಕರೆಗೆ ಖಂಡಿತವಾಗಲೂ ಸಿಗ್ತಾ ಇಲ್ಲ. 30 ಲಕ್ಷ ಓಡ್ತಾ ಇದೆ ಹಳ್ಳಿಲಿ. ನಾರ್ಮಲ್ ಆಗಿನೇ ನೀರಾವರಿ ಬಿಟ್ರೇ 30 ಲಕ್ಷ